ಮನಸೂರೆಗೊಂಡ ಮಕ್ಕಳ ಕಲಿಕಾ ಚಟುವಟಿಕೆ ಕಾರ್ಯಕ್ರಮ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಕ್ಕಳ ಕಲಿಕಾ ಚಟುವಟಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಆಟೋಪಕರಣಗಳ ಪ್ರದರ್ಶನ ಮಾಡುವ ಮೂಲಕ ನೆರೆದವರ ಗಮನ ಸೆಳೆದಿದ್ದಾರೆ. ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದ ಮುದುಕಣ್ಣ ಸೇಗುಣಸಿ ಅವರು ತಮ್ಮ ಸ್ವಂತ ಖರ್ಚಲ್ಲಿ ಮುದ್ದು ವಿದ್ಯಾರ್ಥಿಗಳಿಗೆ ಬುಕ್ ಹಾಗೂ ಪೆನ್ ವಿತರಿಸಿದರು. ಮಕ್ಕಳಲ್ಲಿ ಇರುವ ಪ್ರತಿಭೆಯ ಅನಾವರಣಕ್ಕೆ ಶಾಲಾ ಆಡಳಿತ ಮಂಡಳಿಯು ಉತ್ತಮ ವೇದಿಕೆ ಮಾಡುವುದರೊಂದಿಗೆ ಮಕ್ಕಳ ಜೊತೆಯಲ್ಲಿ ಶಿಕ್ಷಕರು ಹಾಗೂ ಪಾಲಕರು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನಸೌಧ ಹಾಗೂ ಕರ್ನಾಟಕ ನಕ್ಷೆ ಚಿತ್ರ ಬಿಡಿಸಿದ ಮಕ್ಕಳು ವಿವಿಧ ಭೌಗೋಳಿಕ ಅಧ್ಯಯನ, ವಿಜ್ಞಾನ ಹಾಗೂ ಪರಿಸರ ಜಾಗೃತಿ ಚಿತ್ರವನ್ನ ಬಿಡಿಸಿದ ಮಕ್ಕಳು ವಿವರಣೆ ನೀಡುವ ಮೂಲಕ ಬಂದಂತಹ ಗಣ್ಯರಿಗೆ ಗೌರವ ತೋರಿ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಎಎಸ್ ದೇವಮಾನೆ, ಎಂಪಿ ಸಾಳವೆ, ಎಸ್ಟಿ ಕನ್ಹೇರಿ, ವಿಜಿ ಶಿವಮೂರ್ತಿ, ಕೆಪಿಸಿಸಿ ಸದಸ್ಯರು ಆದ ಚಿದಾನಂದ ಮುಖಣಿ, ಪರಪ್ಪ ಶೇಗುಣಸಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಾಜ ಸೇವಕರು, ಸವಿತಾ ಸಿಂಗೆ, ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಚಿಕ್ಕೋಡಿ, ಸಚಿನ್ ಕಾಂಬ್ಳೆ, ಸಂತೋಷ್ ಕಾಂಬ್ಳೆ, ಗ್ರಾಮ ಪಂಚಾಯತ್ ಸದಸ್ಯರು, ಹಲ್ಯಾಳ ವಿನಾಯಕ ಸಮಿತಿ, ಸಿಆರ್ಪಿ ಅಥಣಿ ವಲಯ ಸಂಕುನಟಿ, ಎಸ್ಟಿಎಂಸಿ ಅಧ್ಯಕ್ಷರು ಆದ ಪ್ರಿಯಾಂಕಾ ಕಾಂಬ್ಳೆ ಹಾಗೂ ಹಲ್ಯಾಳ ಸರ್ವ ಹಲ್ಯಾಳ ಗ್ರಾಮದ ಗ್ರಾಮಸ್ಥರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೂರು ಆಯಾಮದ ಆಕೃತಿಗಳು ಮರುಭೂಮಿ ವಿಜ್ಞಾನ ಫಾರ್ಮೇಷನ್, ರೋಮನ್ ನಂಬರ್ಸ್, ಸಮಸಂಖ್ಯೆಗಳು ಮತ್ತು ಜನಸಂಖ್ಯೆ, ಶ್ವಾಸಕೋಶ, ಆಹಾರದ ಘಟಕಗಳು, ಮದುವೆ ಸಂಖ್ಯೆ, ಓಎಲ್ಸ್, ಮರ, ಗಡಿಯಾರ ಮಾಡಿದ್ದೇನೆ. ಡಿಸೆಂಬರ್ 20, 2024ರಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಕಲಿಕಾ ಚಟುವಟಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಸಹ ಶಿಕ್ಷಕರು, ಸಂಪನ್ಮೂಲ ವ್ಯಕ್ತಿಗಳು, SDMC ಅವರು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ವಾಹಿನಿಗೆ ತರುವಂಥ ಒಂದು ಚಿಕ್ಕ ಪ್ರಯತ್ನ. ಹಲ್ಯಾಳ ಕ್ಲಸ್ಟರ್ದ KHPS ಹಲ್ಯಾಳ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಲ್ಯಾಳದಲ್ಲಿ ಮಕ್ಕಳಲ್ಲಿರುವ ಇಲ್ಲಿವರೆಗೆ ಮಕ್ಕಳು ಕಲಿತಿರುವಂತಹ ವಿಷಯಗಳನ್ನು ಆಧರಿಸಿ ಆ ವಿಷಯವಾರು ಕಲಿಕಾ TLMಗಳನ್ನು ಮಕ್ಕಳೇ ತಯಾರಿಸಿ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ SDMC ಅವರಿಗೂ, ಗ್ರಾಮಸ್ಥರು ಹಾಗೂ ಎಲ್ಲ ಶಿಕ್ಷಕರ ವೃಂದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮಗಳು ಮುಂದುವರಿಲಿ ಅಂತ ಹೇಳ್ತಾ ನನ್ನ ಮಾತು.